ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿಯ ಹತ್ಯೆಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನು ನಡೆಸಿದ್ದು ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ. ಅಮೆರಿಕ ಅಧ್ಯಕ್ಷ ಇರಾನ್ ಪ್ರಧಾನಿಯಿಂದ ಈ ಮಾಹಿತಿ ಸ್ಪಷ್ಟನೆಯನ್ನ ನೀಡಲಾಗಿದೆ. ಮೃತದೇಹದ ಫೋಟೋವನ್ನ ನೋಡಿದ್ದಾರಂತೆ ಟ್ರಂಪ್ ಮತ್ತು ನೆತನ್ಯಾಹು. ಖಮೇನಿ ಸಾವನ್ನಪ್ಪಿರುವ ಬಗ್ಗೆ ಇಬ್ಬರಿಗೂ ಕೂಡ ಮಾಹಿತಿ ಲಭ್ಯವಾಗಿದೆ. ಖಮೇನಿ ಹತ್ಯೆಯ ಬಗ್ಗೆ ಇಸ್ರೇಲ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇನ್ನು ಖಮೇನಿ ಸಾವಿನ ಬಗ್ಗೆ ಟೆಹರಾನ್ನಲ್ಲಿ ಸ್ಪಷ್ಟತೆ ಇಲ್ಲ. ಖಮೇನಿ ಸಾವಿನ ಬಗ್ಗೆ ಟೆಹರಾನ್ನಿಂದ ವರದಿಯಾಗಿಲ್ಲ. ಖಮೇನಿ ಹತ್ಯೆಯ ಬಗ್ಗೆ ಇಸ್ರೇಲ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ನೀಡಲಾಗಿರುವಂತದ್ದು. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿ ಹತ್ಯೆಯಾಗಿರುವಂತದ್ದು. ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ 86 ವರ್ಷದ ವ್ಯಕ್ತಿ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತಹ ಜಂಟಿ ವೈಮಾನಿಕ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ದೃಢಪಡಿಸಿದ್ದಾರೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಖಮೇನಿಯವರ ಅಧಿಕೃತ ಎಕ್ಸ್ ಟ್ವಿಟರ್ ಖಾತೆಯಿಂದ ನಿಗೂಢ ಪೋಸ್ಟ್ ಒಂದು ಕೂಡ ಪ್ರಕಟವಾಗಿರುವಂತದ್ದು ಜಗತ್ತಿನಾದ್ಯಂತ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಸುದೀರ್ಘ ಸಂದೇಶವನ್ನ ಕೂಡ ಬರೆದಿದ್ದಾರೆ. ಅದರಲ್ಲಿ ಖಮೇನಿ ಸಾವನ್ನ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಖಮೇನಿ ಇತಿಹಾಸದ ಅತ್ಯಂತ ದುಷ್ಟ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ರು, ಅವರ ಅಂತ್ಯವಾಗಿದೆ ಅಂತ ಟ್ರಂಪ್ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿರುವಂತದ್ದು ಅವರ ಟ್ರೂತ್ ಸೋಷಿಯಲ್ ಖಾತೆಯ ಮೂಲಕ. ಇನ್ನ ಇದು ಕೇವಲ ಇರಾನ್ ಜನರಿಗೆ ಸಂದಂತಹ ಜಯ ಮಾತ್ರವಲ್ಲ, ಬದಲಾಗಿ ಖಮೇನಿ ಮತ್ತು ಅವರ ಗೂಂಡಾ ಪಡೆಯಿಂದ ಹತ್ಯೆಗೀಡಾದ ಅಮೆರಿಕನ್ನರು ಸೇರಿದಂತೆ ವಿಶ್ವದ ಎಲ್ಲಾ ರಾಷ್ಟ್ರಗಳ ಜನರಿಗೆ ಸಂದಂತಹ ನ್ಯಾಯವಾಗಿದೆ ಎನ್ನುವಂತಹ ಟ್ವೀಟ್ ಅನ್ನ ಕೂಡ ಮಾಡಿರುವಂತದ್ದು. ಖಮೇನಿ ಸಂಹಾರ, ಇರಾನ್ನಲ್ಲಿ ಸಂಭ್ರಮ. ಇರಾನ್ ರಾಜಧಾನಿಯಲ್ಲೇ ಜನರಿಂದ ಸಂಭ್ರಮವನ್ನ ಮಾಡಲಾಗ್ತಾ ಇದೆ. ಟೆಹರಾನ್ನಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಜನರು. ಶನಿವಾರ ತಡರಾತ್ರಿಗೆ ನಗರದಾದ್ಯಂತ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಸಾವನ್ನಪ್ಪಿರುವಂತದ್ದು ಜಂಟಿ ದಾಳಿಯಲ್ಲಿ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಇಬ್ಬರೂ ಕೂಡ ಘೋಷಣೆ ಮಾಡಿದ್ದಾರೆ. ಆದ್ರೆ ನೋಡಿ, ಇರಾನ್ ರಾಜಧಾನಿಯಲ್ಲೇ ಇರಾನ್ನ ಜನರೇ ತೀವ್ರ ಖುಷಿಯನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಯಾವಾಗ ಟ್ರಂಪ್ ಇಂಥದ್ದೊಂದು ಸಂದೇಶವನ್ನ ರವಾನೆ ಮಾಡ್ತಾರೆ, ಶನಿವಾರ ತಡರಾತ್ರಿಗೆ ನಗರದಾದ್ಯಂತ ಅಲ್ಲಿನ ಜನರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ, ಇನ್ನು ಕುಣಿದು ಕುಪ್ಪಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಆ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆಗೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಮೇನಿ ಹತ್ಯೆಗೆ ಇರಾನ್ನ ಹಲವೆಡೆ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇರಾನ್ನ ಕಾರ್ಯಕರ್ತೆ ಮಸೀಹ್ ಅಲಿನೆಜಾದ್ ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದು. ಇರಾನ್ನ ಸರ್ವೋಚ್ಚ ನಾಯಕ ಹತ್ಯೆಯ ಬಗ್ಗೆ ಈಗಾಗಲೇ ಜನರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ತಮ್ಮ ನಾಯಕರನ್ನ ಕಳೆದುಕೊಂಡಿದ್ದೀವಿ ಎನ್ನುವಂತಹ ಒಂದಷ್ಟು ಪ್ರಾಯಶ್ಚಿತ ಕೂಡ ಇಲ್ಲ, ಯಾವುದೇ ಅಸಮಾಧಾನ ಕೂಡ ಇಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಆ ಒಂದು ಸ್ವಾತಂತ್ರ್ಯವನ್ನ ಪಡೆದುಕೊಂಡಂತಹ ಖುಷಿಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ಸಾಮಾಜಿಕ ಕಾರ್ಯಕರ್ತೆಯಂತೆಯೇ ಹೆಸರಾದಂತಹ ಮಸೀಹ್ ಅಲಿನೆಜಾದ್ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಖಮೇನಿ ಹತ್ಯೆಗೆ ಇರಾನ್ನ ಹಲವೆಡೆ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಭ್ರಮದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತದ್ದು.
ಮತ್ತು ಇಸ್ರೇಲ್ನಿಂದ ಇರಾನ್ ಸೇನಾ ನೆಲೆಗಳೇ ಟಾರ್ಗೆಟ್ ಮಾಡಲಾಗಿದೆ. ಐಎಎಫ್ ಫೈಟರ್ ಜೆಟ್ ದಾಳಿಯನ್ನ ನಡೆಸಿರುವಂತದ್ದು. ಇನ್ನು 7 ಹಿರಿಯ ಅಧಿಕಾರಿಗಳ ಹತ್ಯೆಯನ್ನ ಕೂಡ ಮಾಡಲಾಗಿದೆ. ಇರಾನ್ನ ಸೇನಾ ನೆಲೆಗಳಿದ್ದಂತಹ ಹಿರಿಯ ಅಧಿಕಾರಿಗಳು ಹತ್ಯೆಯಾಗಿದ್ದಾರೆ. ಅವರಿಲ್ಲದೆ ಜಗತ್ತು ಅತ್ಯುತ್ತಮ ತಾಣವಾಗಿ ಮಾರ್ಪಟ್ಟಿದೆ, ಎಲಿಮಿನೇಟೆಡ್ ಅಂತ ಟ್ವೀಟ್ ಮಾಡಿದ್ದೆ ಇಸ್ರೇಲ್ ಸೇನೆ. ಯುಎಸ್ ಮತ್ತು ಇಸ್ರೇಲ್ನಿಂದ ಇರಾನ್ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಲಾಗಿತ್ತು. ಇನ್ನು ಐಎಎಫ್ ಫೈಟರ್ ಜೆಟ್ ದಾಳಿಯನ್ನ ನಡೆಸಿದಾಗ 7 ಹಿರಿಯ ಅಧಿಕಾರಿಗಳ ಹತ್ಯೆಯನ್ನ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಖಚಿತಪಡಿಸಿದ್ದಾರೆ. ಇನ್ನು ಇರಾನ್ನ ಸೇನಾ ನೆಲೆಗಳಲ್ಲಿದ್ದಂತಹ ಹಿರಿಯ ನಾಯಕರ ಸಂಹಾರವನ್ನ ಮಾಡಲಾಗಿದೆ. ಅವರಿಲ್ಲದೆ ಜಗತ್ತು ಅತ್ಯುತ್ತಮ ತಾಣವಾಗಿ ಮಾರ್ಪಟ್ಟಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗೆ ಇಸ್ರೇಲ್ ಸೇನೆ ಟ್ವೀಟ್ ಅನ್ನ ಕೂಡ ಮಾಡಿದೆ. ಎಲಿಮಿನೇಟೆಡ್ ಅಂತ ಟ್ವೀಟ್ ಮಾಡಿರ್ತಕ್ಕಂಥ ಇಸ್ರೇಲ್ ಸೇನೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿದೆ. ವಿದೇಶಗಳಿಗೆ ತೆರಳುತ್ತಿದ್ದಂತಹ ಭಾರತದ ವಿಮಾನಗಳ ಹಾರಾಟ ಕೂಡ ರದ್ದಾಗಿರುವಂತದ್ದು. ಕೇಂದ್ರ ಸರ್ಕಾರದಿಂದ 444 ವಿಮಾನಗಳ ಸಂಚಾರವನ್ನ ರದ್ದು ಮಾಡಲಾಗಿದೆ. ಮಧ್ಯಪ್ರಾಚ್ಯ ದೇಶಗಳಿಗೆ ತೆರಳಬೇಕಿದ್ದಂತಹ ವಿಮಾನಗಳು ಸದ್ಯಕ್ಕೆ ರದ್ದಾಗಿರುವಂತದ್ದು. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ, ಯುದ್ಧದ ಭೀತಿ ಮತ್ತೆ ಮುಂದುವರೆದಿರುವಂತದ್ದು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ 444 ವಿಮಾನಗಳ ಸಂಚಾರವನ್ನ ರದ್ದು ಮಾಡಲಾಗಿರುವಂತದ್ದು. ವಿದೇಶಗಳಿಗೆ, ಅದರಲ್ಲೂ ಕೂಡ ಮಧ್ಯಪ್ರಾಚ್ಯ ದೇಶಗಳಿಗೆ ತೆರಳುತ್ತಿದ್ದಂತಹ ಭಾರತದ ವಿಮಾನಗಳ ಹಾರಾಟವನ್ನ ರದ್ದುಗೊಳಿಸಲಾಗಿದೆ. ಈ ಕುರಿತಂತೆ ಈಗಾಗಲೇ ರಾಯಭಾರಿ ಕಚೇರಿ ಮತ್ತು ಕೇಂದ್ರ ಸರ್ಕಾರ ದೃಢಪಡಿಸಿರುವಂತದ್ದು. ಮಧ್ಯಪ್ರಾಚ್ಯ ದೇಶಗಳಿಗೆ ತೆರಳಬೇಕಿದ್ದಂತಹ 444 ವಿಮಾನಗಳ ಸಂಚಾರವನ್ನ ರದ್ದು ಮಾಡಲಾಗಿದೆ. ಕಾರಣ ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ಒಂದು ಯುದ್ಧದ ವಾತಾವರಣ ಮತ್ತೆ ಮುಂದುವರಿದ ಭಾಗವಾಗಿ. ಈಗಾಗಲೇ ನೋಡಿ, ಇರಾನ್ನ ಮಿಲಿಟರಿ ನೆಲೆಗಳು ಮತ್ತು ಸರ್ಕಾರಿ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಜಂಟಿ ಕಾರ್ಯಾಚರಣೆಯನ್ನ ಕೂಡ ನಡೆಸಿತ್ತು. ಈ ಬಗ್ಗೆ ಟ್ರಂಪ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು. ಇನ್ನು ಇರಾನ್ನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತಹ ಉನ್ನತ ಮಟ್ಟದ ನಾಯಕತ್ವ ಈಗ ಸಂಪೂರ್ಣವಾಗಿ ಪತನಗೊಂಡಿದೆ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ ವಿಶ್ವಸಂಸ್ಥೆ ಕಳವಳವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಏನಂತ ನೋಡಿದ್ರೆ ನೋಡಿ, ಒಂದು ಕಡೆ ಇಲ್ಲಿ ಯುದ್ಧೋಪಾದಿಯಲ್ಲಿ ಸಾಕಷ್ಟು ದೇಶಗಳು ಕೂಡ ಮುಂದುವರಿತಾ ಇರುವಂತದ್ದು. ಆದರೆ ಇನ್ನೊಂದೆಡೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಈ ಬೆಳವಣಿಗೆಯ ಬಗ್ಗೆ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ರಾಜತಾಂತ್ರಿಕ ಮಾತುಕತೆಯ ಮೂಲಕ ಶಾಂತಿ ಸ್ಥಾಪಿಸುವಂತಹ ಅವಕಾಶವನ್ನ ಇಲ್ಲಿ ಕೈಚೆಲ್ಲಲಾಗಿದೆ. ಖಮೇನಿಯವರ ಹತ್ಯೆ ಕೂಡ ಆಗಿರುವಂತದ್ದು. ಇನ್ನು ಭದ್ರತಾ ಮಂಡಳಿಯ ತುರ್ತು ಸಭೆಯಲ್ಲಿ ಕಳವಳವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಈವರೆಗೂ ಕೂಡ ಇರಾನ್ ಸರ್ಕಾರ ಖಮೇನಿ ಸಾವಿನ ಸುದ್ದಿಯನ್ನ ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ. ಆದರೆ ಟ್ರಂಪ್ ಮತ್ತು ನೆತನ್ಯಾಹು ಇಬ್ಬರು ಕೂಡ ನಾನು ಆ ಮೃತದೇಹವನ್ನ ಕಣ್ಣಾರೆ ನೋಡಿದ್ದೇನೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಒಟ್ಟಾರೆಯಾಗಿ 1989ರಿಂದ ಇರಾನ್ನ ಸರ್ವೋಚ್ಚ ಅಧಿಕಾರಿಯಾಗಿದ್ದಂತಹ ಅಯತುಲ್ಲಾ ಅಲಿ ಖಮೇನಿ ದೇಶದ ಪರಮಾಣು ಮತ್ತು ಮಿಲಿಟರಿ ತಂತ್ರಗಾರಿಕೆಯ ಪ್ರಮುಖ ಕೇಂದ್ರ ಬಿಂದುವಾಗಿದ್ರು ಅಂತಾನೆ ಹೇಳ್ಬೋದು. ಖಮೇನಿ ಸಾವಿನ ಬಗ್ಗೆ ಟ್ರಂಪ್ ಈಗಾಗಲೇ ಅವರು ಕೂಡ ದೃಢವನ್ನ ಪಡಿಸಿರುವಂತದ್ದು. ಆದರೆ ಖಮೇನಿ ಹತ್ಯೆಯ ಬಗ್ಗೆ ಇರಾನ್ ಸರ್ಕಾರ ಯಾವುದೇ ಖಚಿತತೆಯನ್ನ ಕೂಡ ಪಡಿಸಿಲ್ಲ ಈವರೆಗೂ ಕೂಡ.